ಹಾ ವಿದ್ಯಾರ್ಥಿಗಳು, ನಾವು ಹಿಂದಿನ ತರಗತಿಯಲ್ಲಿ ಸಮಾಂತರ ಶ್ರೇಣಿಯ ಎನ್ನನೇ ಪದ, ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ, ಹಾಗೆ A1 A2 A3 ಅಪ್ ಟು AN n = a plus n minus 1 into d ಅದರ ಮೇಲೆ ಲೆಕ್ಕಗಳನ್ನು ನಾವು ಬಿಡಿಸಿದ್ವಿ. ಈಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ, ಅದರಲ್ಲಿ ಎರಡು ಸೂತ್ರಗಳನ್ನು ನೋಡ್ತೀವಿ. ಒಂದು Sn = n/2 into 2a plus n minus 1 into d. ಇದರ ಪ್ರೂಫ್ ಕೂಡ ಇದೆ. ಆ ಪ್ರೂಫ್ ಪರೀಕ್ಷೆಗೆ ಅಗತ್ಯ ಇಲ್ಲ. ಇನ್ನೊಂದು S = n/2 into a plus l. n ಅಂತ ಹೇಳಿದ್ರೆ ಪದಗಳ ಸಂಖ್ಯೆ, Sn ಅಂತ ಅಂದ್ರೆ ಮೊತ್ತ, a ಅಂದ್ರೆ ಮೊದಲನೇ ನಂಬರ್, ಮೊದಲನೇ ಪದ, n ಅಂದ್ರೆ ಪದಗಳ ಸಂಖ್ಯೆ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಇಲ್ಲೂ ಕೂಡ ಸೇಮ್. s ಅಂತ ಹೇಳಿದ್ರೆ ಮೊತ್ತ, n ಅಂತ ಹೇಳಿದ್ರೆ ಪದಗಳ ಸಂಖ್ಯೆ, a ಅಂದ್ರೆ ಮೊದಲನೇ ಪದ, l ಅಂತ ಹೇಳಿದ್ರೆ ಕೊನೆ ಪದ. an l is equal to an ಅಂದ್ರೆ an ಗೆ ಯಾವುದು ಸಮ ಆಗಿರುತ್ತೆ? l ಗೆ ಸಮ ಆಗಿರುತ್ತೆ. ಇದನ್ನು ಕೂಡ ಹೀಗೂ ಕೂಡ ಬರಿತಾ ಹೋಗಬಹುದು ಫಾರ್ಮುಲಾವನ್ನ. s is equal to n/2 into a plus an. ಇದು ಕೂಡ ಇದರ ಸೂತ್ರ ಆಗುತ್ತೆ. ಇಷ್ಟೇ, an ಪ್ಲೇಸ್ ಅಲ್ಲಿ ಎಲ್ಲನ್ನ ಆದೇಶ ಮಾಡಿದ್ದೀನಿ. ಹಾಗಾದ್ರೆ ಇದ್ರ ಮೇಲೆ ಒಂದೆರಡು ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಅಭ್ಯಾಸ 1.3ರಲ್ಲಿ ಇರ್ತಕ್ಕಂತಹ ಲೆಕ್ಕಗಳಲ್ಲಿ ಒಂದೊಂದು ಮಾಡ್ತಾ ಹೋಗ್ತೀನಿ, ನೋಡ್ಕೋಬೇಕು ನೀವು. 2, 7, 12 ಮತ್ತು 10 ಪದಗಳವರೆಗೆ ಅಂತ ಇದೆ. ತುಂಬಾ ಇಂಪಾರ್ಟೆಂಟು. 2 ಅಂಕದ ಪ್ರಶ್ನೆಗೆ ಇದನ್ನ ಹೇಳ್ತಾರೆ. 10 ಪದಗಳವರೆಗೆ ಅಂತ ಇದೆ. ಇಲ್ಲಿ ಫಸ್ಟ್ ಏನ್ ಕೊಟ್ಟಿದೆ ಅಂತ ನಾವು ನೋಡ್ಕೋಬೇಕು. ಇಲ್ಲಿ 10 ಪದಗಳವರೆಗೆ ಅಂತಂದ್ರೆ 10 ಪದ ಕೊಟ್ಟಿದ್ದಾರೆ. 10 ಪದ ಅಂದ್ರೆ n ವ್ಯಾಲ್ಯೂ, n = 10 ಆಗುತ್ತೆ. a ಅಂತ ಹೇಳಿದ್ರೆ ಮೊದಲನೇ ಪದ 2, b = a2 minus a1. ಹಾಗಾದ್ರೆ a2 ನ ವ್ಯಾಲ್ಯೂ 7, a1 ನ ವ್ಯಾಲ್ಯೂ 2, ಅಲ್ಲಿಗೆ ಕಳೆದ್ರೆ d ವ್ಯಾಲ್ಯೂ 5 ಬರುತ್ತೆ. ಈಗ ನಾವು ಇದಕ್ಕೆ ಫಾರ್ಮುಲಾ Sn = n/2 into 2a plus n minus 1 into d. ಈ ಫಾರ್ಮುಲಾವನ್ನು ಆದೇಶ ಮಾಡಬೇಕು. Sn = 10/2 into 2 into 2 plus ಆದೇಶ ಮಾಡ್ತಾ ಇದ್ದೀನಿ ಅಂದ್ರೆ 2, n ಅಂತ ಹೇಳಿದ್ರೆ 10 minus 1, d ಅಂತ ಹೇಳಿದ್ರೆ 5. ನೋಡಿ, ಡಿವೈಡ್ ಮಾಡಬೇಕು. ಇಲ್ಲಿ ಕಂಪ್ಲೀಟ್ ಡಿವೈಡ್ ಆದ್ರೆ ಅಲ್ಲೇ ಡಿವೈಡ್ ಮಾಡಿಬಿಡಿ. 10ನ್ನ 2ಗೆ ಡಿವೈಡ್ ಮಾಡ್ಬೋದು. 2 5 10 ಆಯಿತು. 2 2 4 ಪ್ಲಸ್ ಕಳೀರಿ. ಈಗ 10ರಲ್ಲಿ -1 ಹೋದ್ರೆ 9 ಉಳಿತು. ಇದನ್ನ ಗುಣಿಸ್ಬೇಕು 5. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಈ ನಂಬರ್ನ ಕಳೆದಿರ್ತಕ್ಕಂಥ ಏನು ಬಂದಿರುತ್ತೋ ಅದನ್ನ 5ಕ್ಕೆ ಅಲ್ಲಿರ್ತಕ್ಕಂಥ ನಂಬರ್ಗೆ ಗುಣಿಸ್ಬೇಕಾಗುತ್ತೆ. ಅಲ್ಲಿಗೆ 5 ಇಂಟು 4 ಪ್ಲಸ್ ಇದು ಗುಣಿಸ್ಬೇಕು. 9 5 45. ಅಲ್ಲಿಗೆ 5 ಇಂಟು ಅಲ್ಲಿಗೆ 49 ಬಂತು. 45ಕ್ಕೆ 4ನ್ನ ಆ್ಯಡ್ ಮಾಡಿದ್ರೆ 49 ಆಯಿತು. ಈಗ ಗುಣಿಸ್ಬೇಕು. 5 9 45, ದಶಕ 4 ಉಳಿತು. 5 4 20 24. ಹಾಗಾದ್ರೆ ಎಷ್ಟೆನ್ನಲ್ಲ ಮೊತ್ತ ನಮಗೆ ಸಿಕ್ಕಿದೆ 245. ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸ್ಬೇಕು. ಇದೇ ತರ ಲೆಕ್ಕಗಳು ಇದಾವೆ. ಇನ್ನ 3 ಇದಾವೆ. ಅದನ್ನ ನೀವು ಮಾಡಿಕೊಂಡು ಬರಬೇಕು. ಹಾಗಾದ್ರೆ ನಾವು ನೆಕ್ಸ್ಟ್ ಮೇನ್ ಇರ್ತಕ್ಕಂಥ ಲೆಕ್ಕವನ್ನ ನೋಡೋಣ. ಅದರಲ್ಲಿ 2 ಇದೆ, 3 ಇದೆ, 4 ಇದೆ. ನಾನು 1 ಮಾಡ್ತೀನಿ, ಇನ್ನು ಉಳಿದಿದ್ದನ್ನ ನೀವು ಮಾಡಬೇಕು. 4ನೇದು ಬೇಕಾದ್ರೆ ತೋರಿಸ್ತೀನಿ ನೋಡಿ. ಅಲ್ಲಿ ಎಲ್ಲದೂ ಕೂಡ ಅರಾತ್ಮಕ ಶ್ರೇಣಿಯಲ್ಲಿ ಇರುತ್ತೆ. ಅದು ಎಲ್ಲದೂ ಕೂಡ ಅರಾತ್ಮಕ ಶ್ರೇಣಿಯಲ್ಲಿದೆ. ಇದು 4ನೇದು ತೋರಿಸ್ತೀನಿ. ಭಿನ್ನರಾಶಿ ರೂಪದಲ್ಲಿದೆ. 1/15, 1/12, 1/10 ಅಪ್ ಟು 11 ಪದಗಳವರೆಗೆ ಅಂತ ಇದೆ. 11 ಪದಗಳವರೆಗೆ ಅಂತಿದೆ. ಇಲ್ಲಿ ಏನು ಮಾಡಬೇಡಿ. ಭಿನ್ನರಾಶಿಯಲ್ಲಿ ಇತ್ತು ಅಂದ್ರೆ ಎಲ್ಲ ಕೆಳಗಡೆ ಮೇಲ್ಗಡೆ ತಗೊಂಡೋಗ್ರಿ. ಮೇಲ್ಗಡೆ ಕೆಳಗಡೆ ತಗೊಂಡೋದ್ರೆ ಅಲ್ಲಿ 15/1, 12/1, 10/1 ಇವು ಏನಾಗ್ತಪ್ಪ ಅಂದ್ರೆ ಮೇಲಿನ ಮಾತ್ರ ಕನ್ಸಿಡರ್ ಆಗ್ತದೆ. ಯಾವುದೇ ಕಾರಣಕ್ಕೂ ಛೇದದಲ್ಲಿರ್ತಕ್ಕಂಥ ಒಂದನ್ನ ಏನು ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿಗೆ n ನ ವ್ಯಾಲ್ಯೂ 11 ಆದರೆ a ವ್ಯಾಲ್ಯೂ 15, d = 12 minus 15 = -3. ಫಾರ್ಮುಲಾ Sn = n/2 into 2a plus n minus 1 into d. S11 = 11
ಇಂಟು 2 ಇಂಟು 15 ವ್ಯಾಲ್ಯೂನ ಆದೇಶ ಮಾಡಬೇಕು. 15 ಮೈನಸ್ 15 11 ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು -3. ಅಲ್ಲಿಗೆ S11 ಇಸ್ ಈಕ್ವಲ್ ಟು 11/2 ಇಂಟು 2 15 30 ಪ್ಲಸ್ 11ರಲ್ಲಿ 1 ಹೋದ್ರೆ 10 ಉಳಿತು. ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ 11 10 ಮೂಲೆ 30 ನೋಡಿ 30 ಕ್ಯಾನ್ಸಲ್ ಆಯಿತು. ಇಲ್ಲಿ ಉಳಿದಿದ್ದು 0. ಆದ್ದರಿಂದ S7 ನ ವ್ಯಾಲ್ಯೂ 0 11/2 ಇಂಟು 0. ಏನೇ ಗುಣಿಸಿದ್ರು ಕೂಡ 0ಗೆ ಏನು ಬರುತ್ತೆ 0 ಬರುತ್ತೆ. S11 ಈಸ್ ಈಕ್ವಲ್ ಟು 0 ಆಯಿತು. ಇದೇ ಥರ ಎರಡಿದೆ ಭಿನ್ನರಾಶಿ ತೋರಿಸಿ. ಈಗ ಉತ್ತರನೇ ಬಂದಿರ್ತಕ್ಕಂಥ ಉತ್ತರನ ಯಾವ ರೂಪಕ್ಕೆ ಇರಬೇಕು ನೀವು ಮತ್ತೆ ಅಂತ ಹೇಳಿದ್ರೆ ಮತ್ತೆ ಇದು 0 ಬಂದಿರೋದ್ರಿಂದ 0/0. ಅಕಸ್ಮಾತ್ ಇಲ್ಲಿ 2 ಬಂತು ಅಂತಂದ್ರೆ ಆನ್ಸರ್ನ 1/2 ರೂಪಕ್ಕೆ ಇಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಇಲ್ಲಿರೋದನ್ನ ನಾವು ಉಲ್ಟಾ ಮಾಡ್ಕೊಂಡಿದ್ವಿ. ಈಗ 2 ಬಂದ್ರೆ 1/2 ಅಂತ ಇಡಬೇಕು. 0 ಇರೋದ್ರಿಂದ ಇದನ್ನ 0/0 ಅಂತ ಹೇಳಿದ್ರೆ 0ನೇ ಬರುತ್ತೆ ಉತ್ತರ. ನಾವು ಇಲ್ಲಿ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದು ಮೊದಲು ಆಮೇಲೆ ಅದೇ ಪ್ರಶ್ನೆ ರೂಪಕ್ಕೆ ಕನ್ವರ್ಟ್ ಮಾಡಬೇಕು. ಭಿನ್ನರಾಶಿನೆಲ್ಲ ಇಡಬೇಕಾಗುತ್ತೆ ನಾವು. ಅಕಸ್ಮಾತ್ 2/3 ಬಂತು ಅಂತ ಹೇಳಿದ್ರೆ ಅದನ್ನು ಉಲ್ಟಾ ಮಾಡಬೇಕು. ಆನ್ಸರ್ನ 3/2 ಆಗಿ ಬರಿಬೇಕಾಗುತ್ತೆ. ಈ ರೀತಿಯಾಗಿ ಭಿನ್ನರಾಶಿಯಲ್ಲಿ ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಭಯಪಡುವ ಅಗತ್ಯ ಇಲ್ಲ. ಅವಾಗ ಅದನ್ನೆಲ್ಲ ಮೇಲ್ಗಡೆ ತಗೋಬೇಕು. ತಗೊಂಡ್ಬಿಟ್ಟು ಮಾಮೂಲಿ ಒಂದೇ ಲೆಕ್ಕ ಹೇಗೆ ಮಾಡಿಸೋ ಅದೇ ತರ ಮಾಡಿ ಬಂದಿರ್ತಕ್ಕಂಥ ಉತ್ತರವನ್ನ ಮತ್ತೆ ಭಿನ್ನರಾಶಿ ರೂಪಕ್ಕೆ ಇಡಿ. ಅಲ್ಲಿಗೆ ಉತ್ತರ ಸರಿ ಆಗುತ್ತೆ. ಹಾಗಾದ್ರೆ ಫಸ್ಟ್ ಲೈನಲ್ಲಿ ನಿಮಗೆ ಮಾಡಿಕೊಟ್ಟಿದ್ದೀನಿ. ಉಳಿದಿರ್ತಕ್ಕಂಥ 2 ಲೆಕ್ಕಗಳನ್ನ ನೀವು ಮಾಡ್ಕೋಬೇಕು. ಸೆಕೆಂಡ್ ಲೈನಲ್ಲಿ ಇವುಗಳ ಮೊತ್ತ ಕಂಡುಹಿಡಿ ಅಂತ ಹೇಳಿ ಇದೆ. ಇವುಗಳ ಮೊತ್ತ ಕಂಡುಹಿಡಿ ಅಂತ ಹೇಳಿ ಇದೆ. ತೋರಿಸ್ತೀನಿ. ಅದರಲ್ಲಿ 2ನೇ ಲೆಕ್ಕವನ್ನು ತೋರಿಸ್ತೀನಿ. 34 ಪ್ಲಸ್ 32 ಪ್ಲಸ್ 30 10 ಪ್ಲಸ್ 10 ಇವುಗಳ ಮೊತ್ತ ಕಂಡುಹಿಡಿಯಿರಿ. ಇವುಗಳ ಮೊತ್ತ ಕಂಡುಹಿಡಿಯಿರಿ. ಇಲ್ಲಿ ಮೊತ್ತ ಅಂದ್ರೆ SN ನ ಕಂಡುಹಿಡಿಬೇಕು. SN ಅಂದ್ರೆ ಇಲ್ಲಿ ನಮಗೆ ಕೊನೆ ಪದವನ್ನ ಕೊಟ್ಟಿದ್ದಾರೆ ಅವರು. ಫಾರ್ಮುಲಾ ಏನಪ್ಪ ಅಂತಂದ್ರೆ L is equal to A plus n minus 1 into D. ಫಾರ್ಮುಲಾ ಗೊತ್ತಿದೆ ನಿಮಗೆ. ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಯಲ್ಲಿ nನೇ ಪದ ಕಂಡುಹಿಡಿಯುವ ಸೂತ್ರ L is equal to A plus n minus 1 into D. ಸಮಾಂತರ ಶ್ರೇಣಿಯಲ್ಲಿ nನೇ ಪದ ಕಂಡುಹಿಡಿಯುವ ಸೂತ್ರ An is equal to A plus n minus 1 into D. ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಕೊಟ್ಟಾಗ ಸೂತ್ರ L is equal to A plus n minus 1 into D ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ವ್ಯಾಲ್ಯೂನೆಲ್ಲ ಬರ್ಕೊತಿದ್ದೀನಿ. L is equal to 10. ಇದು L is equal to 10. A is equal to first number 34. D is equal to A2 minus A1. 32 minus 34 minus 2. ತುಂಬಾ ಸಲ ಮಾಡಿದ್ದೀನಿ, ಹಾಗಾಗಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಈಗ ಫಾರ್ಮುಲಾನ ಹಾಕ್ತೀನಿ. 10 is equal to A ಅಂತ ಹೇಳಿದ್ರೆ 34 ಪ್ಲಸ್ n ಅಂತ ಹೇಳಿದ್ರೆ n ಗೊತ್ತಿಲ್ಲ ನಮಗೆ. D ಅಂತ ಹೇಳಿದ್ರೆ -2. ನೆಕ್ಸ್ಟ್ 10 34 ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ n ಇಂಟು 2 ಅಂದರೆ 2n ಮೈನಸ್ ಇಂಟು ಮೈನಸ್ ಪ್ಲಸ್ 2 ಅಂದರೆ 2. 10 is equal to 34 plus 2 36 minus 2n. ನೆಕ್ಸ್ಟ್ 36 ಈ ಕಡೆ ತಗೊಂಡು ಬಂದ್ರೆ ಅಲ್ಲಿಗೆ 10 minus 36 is equal to minus 2n. ಕಳೆದ್ರೆ minus 26 is equal to minus 2n. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 26 is equal to 2n. n is equal to 26/2. n is equal to 13. ಈಗ ನಮಗೆ n ವ್ಯಾಲ್ಯೂ ಸಿಕ್ಕಿದೆ. ಇವುಗಳ ಮೊತ್ತವನ್ನು ಕೇಳಿದರೆ ಮೊತ್ತ ಕಂಡುಹಿಡಿಯಲಿಕ್ಕೆ ಸೂತ್ರ ಇಲ್ಲಿದೆ ನೋಡಿ. ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ S is equal to n/2 into A plus n. ಅಲ್ಲಿಗೆ S n is 13/2 into A value 34 plus L value 10. ಅಲ್ಲಿಗೆ 13/2 into 44. ನೆಕ್ಸ್ಟ್ 13/2 into 44 2
22 44, 13 ಇಂಟು 22 ಗುಣಿಸ್ಕೊಳ್ಳಿ. ಎಷ್ಟು ಬರುತ್ತೆ? 13 ಇಂಟು 22, 13 ಎರಡಲೇ ಹಿಂಗೆ ಗುಣಿಸ್ಕೊಳ್ಳಿ, ಈಸಿ ಆಗುತ್ತೆ ಅವಾಗ ನಿಮಗೆ. 13 ಎರಡಲೇ 26 ದಶಕ 2 ಉಳಿತು. 13 ಎರಡಲೇ 26, 28, ಅಲ್ಲಿಗೆ 286. S13 ನ ಮೊತ್ತ ಎಷ್ಟು ಬರುತ್ತೆ? 286 ಬಂತು. ನೋಡಿ, ಮೊದಲನೇ ಲೆಕ್ಕನೇ ಫಾರ್ಮುಲಾ ಬೇರೆ, ಎರಡನೇ ಲೆಕ್ಕದಲ್ಲಿ ಇರ್ತಕ್ಕಂತಹ ಫಾರ್ಮುಲಾನೇ ಬೇರೆಯಾಗಿರುತ್ತೆ. ಹಾಗಾಗಿ ಕೊನೆ ಪದ ಯಾವ್ದು ಕೊಟ್ಟಿದ್ದಾರೆ, ಫಸ್ಟ್ ಪದ ಯಾವ್ದು ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಗೊತ್ತಾಗ್ತಿದ್ಯಾ? ಇದೇ ತರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ಯಾರಿದೆ ಲೆಕ್ಕ, ಅದನ್ನ ನೀವು ಮಾಡ್ಕೋಬೇಕು. ಈಗ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯಲ್ಲಿ ಅವರೇ ಮೊದಲನೇ ಪದ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು, ಎಸ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಕಂಡುಹಿಡಿದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಗೊತ್ತಿದೆ ನಿಮಗೆ. ಎನ್ ಇಸ್ ಈಕ್ವಲ್ ಟು, ಇಲ್ಲಿ ಏನ್ ಇರೋದ್ರಿಂದ ಏನೇ ತಗೋತೀನಿ. ಫಸ್ಟ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಈಸ್ ಈಕ್ವಲ್ ಟು 50 ಆದೇಶ ಮಾಡ್ತಾ ಇದ್ದೀನಿ. 50 is equal to a is equal to 5 ಆದೇಶ ಮಾಡ್ತಾ ಇದ್ದೀನಿ. n ನ ಕನ್ಫೈನ್ಡ್ ಮಾಡಬೇಕು ನಾವೇ, ಹೌದಾ? ನೆಕ್ಸ್ಟ್ d is equal to 3. 50 is equal to 5 plus 3n plus into plus plus n into 3 3n minus into plus minus 1 3 3 ಅಲ್ಲಿಗೆ 50 is equal to 5ರಲ್ಲಿ 3 ಹೋದ್ರೆ 2 ಪ್ಲಸ್ 3n 50 ಮೈನಸ್ 2 ಈ ಕಡೆ ಬಂತು ಈಸ್ ಈಕ್ವಲ್ ಟು 3n. ಅಲ್ಲಿಗೆ 48 ಈಸ್ ಈಕ್ವಲ್ ಟು 3n. n ಈಸ್ ಈಕ್ವಲ್ ಟು 48/3. ಅಲ್ಲಿಗೆ 3 1 3 1 ಉಳಿತು 18 ಆಯಿತು. 3 6 18. n ಈಸ್ ಈಕ್ವಲ್ ಟು 16 ಬಂತು. n ಏನು ಕಂಡುಹಿಡಿದ್ವಿ ನಾವೀಗ? ಎಸ್ ಎನ್ ಕಂಡುಹಿಡಿಬೇಕು, ಹೌದಾ? ಈಗ ಎಸ್ ಎನ್ ಏನು ಹಾಕಬೇಕು ಫಾರ್ಮುಲಾ? ಎಸ್ ಎನ್ ಈಸ್ ಈಕ್ವಲ್ ಟು 2a ಕೊನೆ ಪದ ಇಲ್ಲ ಇಲ್ಲಿ, ಹೌದಾ? ಸೊ ಏನು ಹಾಕಿದ್ರು ಬರುತ್ತಾ? ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ an. ನೋಡೋಣ, ಇದನ್ನ ಹಾಕಿ ನೋಡೋಣ. ಅದು ಮಾಡೋಕ್ಕಿಂತ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಇರೋ ಜಾಗದಲ್ಲಿ ಎ ಅನ್ನು ಕೂಡ ತಗೋಬಹುದು. ತುಂಬಾ ಈಸಿ. ನಾವು ಇದನ್ನ ಹಾಕ್ಬೋದು. ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n + 1 ಇಂಟು ಡಿ. ಆ ಸೂತ್ರವನ್ನು ಕೂಡ ಅಪ್ಲೈ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದ್ರ ಸ್ಟೆಪ್ ಜಾಸ್ತಿ ಬರುತ್ತೆ, ಇಲ್ಲಿ ಸ್ಟೆಪ್ ಕಡಿಮೆ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ, ಸರಿನಾ? ಇಲ್ಲಿ n ಅಂತ ಹೇಳಿದ್ರೆ 60/2, a ಅಂತ ಹೇಳಿದ್ರೆ 5, an ಅಂತ ಹೇಳಿದ್ರೆ 50. ಅಲ್ಲಿಗೆ 2 8 16 ಇಂಟು 55. ನೆಕ್ಸ್ಟ್ 8 5 40, 4 ಉಳಿದು 8 5 40, 440. ಈ ಸೂತ್ರನ ಹಾಕ್ಬೋದು. ಇನ್ನೊಂದು ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಆ ಸೂತ್ರ ಹಾಕಿದ್ರು ಆನ್ಸರ್ ಇಷ್ಟೇ ಬರುತ್ತೆ. ಗೊತ್ತಾಯ್ತಾ? ಅದರಲ್ಲಿ ಏನು ಡೌಟ್ ಇಲ್ಲ. ಅದನ್ನ ಯಾಕೆ ತಗೊಂಡೆ ಅಂದ್ರೆ 4-5 ಸ್ಟೆಪ್ ಆಗುತ್ತೆ, ಇದಾದ್ರೆ 2 ಸ್ಟೆಪ್ಪಲ್ಲಿ ಬರುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ. ನೆಕ್ಸ್ಟ್ ಲೆಕ್ಕ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡಿ, ನಾವು 2 ಲೆಕ್ಕ ಮಾಡಿದ್ವಿ, ಉಳಿದಿರೋದನ್ನ ನೀವು ಮಾಡಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಸ್ತೀನಿ, ಉಳಿದಿದ್ದನ್ನ ನೀವು ಮಾಡ್ತಾ ಹೋಗ್ತೀವಿ. a is equal to 7, a13 is equal to 35 ಆದರೆ d ಮತ್ತು s13 ನ ಕಂಡುಹಿಡಿಯಬೇಕು. d ಮತ್ತು s13 ಬೆಲೆಯನ್ನ ಕಂಡುಹಿಡಿಯಬೇಕು. ಇದು ಯಾವ ಫಾರ್ಮುಲಾವನ್ನ ಬಳಸಬಹುದು ನಾವು? ನೋಡಿ, d ಬೇಕು ಅಂದ್ರೆ ಫಾರ್ಮುಲಾ an is equal to a plus n - 1 ಇಂಟು ಡಿ. ಇದನ್ನು ಫಸ್ಟ್ ಕಂಡುಹಿಡ್ಕೊಂಡೇ ನಮಗೆ s13 ನ ಮೊತ್ತ ಕಂಡುಹಿಡಿಯಕ್ಕೆ ಸಾಧ್ಯ. 2ನೇ ಪದದಲ್ಲಿ ಎಲ್ಲ ವ್ಯಾಲ್ಯೂಗಳು ಗೊತ್ತಿದ್ರೆ ಮಾತ್ರ ನಮಗೆ
ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಎನ್ ಎನ್ ಇಸ್ ಈಕ್ವಲ್ ಟು 30 ನೋಡಿ, n is equal to 13 ಕೊಟ್ಟಿದ್ದಾರೆ. ಆಗ 13 ಹಾಕ್ತಾ ಇದ್ದೀನಿ. ಏನಿದೆ 7 13 minus 1 d ನಮಗೆ ಗೊತ್ತಿಲ್ಲ. a 13 ನ ವ್ಯಾಲ್ಯೂ 35 ಆದೇಶ ಮಾಡಿದೆ ಈಗ ಸರಿನಾ. ಅಲ್ಲಿಗೆ 7 ಪ್ಲಸ್ 12 ಇಂಟು d. ನೆಕ್ಸ್ಟ್ 35 minus 7 is equal to 20. 35 ನಲ್ಲಿ 7 ಹೋದರೆ 28 is equal to 12d. ಅಲ್ಲಿಗೆ 35ರಲ್ಲಿ 7 ಹೋದ್ರೆ 30, 30 ಮತ್ತೆ 2 ಕಳೆದ್ರೆ 28. ಅಲ್ಲಿಗೆ d is equal to 28/12. ಅಲ್ಲಿಗೆ 2 6 2 14 ಹೋಯ್ತು. ನೆಕ್ಸ್ಟ್ 2 3 2 7 d is equal to 7/3 ಬಂತು. ನಮಗೆ d ವ್ಯಾಲ್ಯೂ ಸಿಕ್ತು. ಈಗ ನಾವು S13 ನ ವ್ಯಾಲ್ಯೂನ ಏನು ಮಾಡಬೇಕು ಕಂಡುಹಿಡಿಯಬೇಕು. ಫಾರ್ಮುಲಾ Sn is equal to n/2 into ಏನು a plus an. n ನ ವ್ಯಾಲ್ಯೂ 13 is equal to 13/2 into a ವ್ಯಾಲ್ಯೂ ಏನು 7. an ನ ವ್ಯಾಲ್ಯೂ ಎಷ್ಟು ಬಂತು? an ವ್ಯಾಲ್ಯೂ ಕೊಟ್ಟಿದ್ದಾನ? an ಅಂದರೆ ಇದು A13 ಅಂತ ಆಯ್ತಾ. an ಅಂದರೆ 13 ವ್ಯಾಲ್ಯೂ ಅಂತ by 2. 7 plus 35. ನೆಕ್ಸ್ಟ್ 13/2 ಇಂಟು 35ಗೆ 7ನ ಸೇರಿಸಿದ್ರೆ ಎಷ್ಟು? 42. ನೆಕ್ಸ್ಟ್ 13 2 2 1 ಕ್ಯಾನ್ಸಲ್ ಆಯಿತು ಇಂಟು 21. ಅಲ್ಲಿಗೆ 21 ಇಂಟು 13 13 13 ದಶಕ 3 ಉಳಿತು 12 26 29. ಅಲ್ಲಿಗೆ ಆನ್ಸರು 291. S13 ನ ಬೆಲೆ 291. ಈ ರೀತಿಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟನೇ ಮೈನು? 3ನೇ ಮೈನಲ್ಲಿ 10 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು 1ನೇದು ಮಾಡಿಸಿದ್ದೀನಿ, 2ನೇದು ಮಾಡಿಸಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? ಎಷ್ಟಾಗುತ್ತೋ ಅಷ್ಟು ಮಾಡಿಸ್ತೀನಿ ಆಯ್ತಾ. ಇನ್ನೊಂದು ಲೆಕ್ಕ ಬೇಕಾದ್ರೆ ಮಾಡಿಸ್ತೀನಿ, ಉಳಿದನ್ನೆಲ್ಲ ನೀವು ಮಾಡ್ಕೋಬೇಕು. ಇದೇ ತರ ಸಾಮಾನ್ಯವಾಗಿ ಇದೇ ಫಾರ್ಮುಲಾ ಇದೇ ತರನೇ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಕೂಡ. ಅದರಿಂದ ಸ್ವಲ್ಪ ಪ್ರಯತ್ನ ಪಡಿ, ಸಿಗುತ್ತೆ. ನಂಬರ್ ಕಂಡುಹಿಡಿಲಿಕ್ಕೆ ಬರಬೇಕು. A12 is equal to 37, D is equal to 3. ಆದರೆ A ಮತ್ತು S12 ಕಂಡುಹಿಡಿಬೇಕು. A ಮತ್ತು S12 ಕಂಡುಹಿಡಿಬೇಕು. ಆಯ್ತಾ. ಫಾರ್ಮುಲಾ an is equal to a plus n minus 1 into d. n is equal to 12. ಇಲ್ಲಿ ಏನಿದೆ ಅಂದರೆ ಏನಿಲ್ಲ. n is equal to 12. ಅಲ್ಲಿಗೆ 12 a ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ. n ಅಂದರೆ 12 minus 1, d ಅಂತ ಹೇಳಿದ್ರೆ 3. A12 is equal to 37 is equal to a plus 11 into 3. a plus 11 into 3. Next 37 is equal to a plus 11 33. 37 ಈ ಕಡೆ ಬಂದರೆ 33 is equal to a. 4 is equal to a. a ನ ವ್ಯಾಲ್ಯೂ 4 ಬಂತು. a ವ್ಯಾಲ್ಯೂ ಸಿಕ್ತು. ಈಗ ನಮಗೆ S12 ನ ವ್ಯಾಲ್ಯೂ ಕಂಡುಹಿಡಿಯಬೇಕು. ಫಾರ್ಮುಲಾ Sn is equal to n/2 into a plus l. Sn is equal to n/2 into a plus an. l is equal to an. ಆದೇಶ ಮಾಡ್ಕೋಬಹುದು ಎಲ್ಲದಕ್ಕೆ ಆಯ್ತಾ. S12 is equal to 12/2 into a ನ ವ್ಯಾಲ್ಯೂ 4 ಈ ಕಡೆ ಇಟ್ಕೊಂಡಿದ್ದೀವಿ. a ನ ವ್ಯಾಲ್ಯೂ 4 plus an. an is equal to 37. ನೆಕ್ಸ್ಟ್ 6 2 6 12 ಕ್ಯಾನ್ಸಲ್ ಆಯಿತು, 41 ಆಯಿತು. ನೆಕ್ಸ್ಟ್ 6 6 4 24. S12 ರ ವ್ಯಾಲ್ಯೂ 246. ನೋಡಿ, ಈ ರೀತಿಯಾಗಿ ಉಳಿದಿರ್ತಕ್ಕಂತಹ ಲೆಕ್ಕಗಳನ್ನು ನೀವು ಮಾಡ್ಕೋಬೇಕು. ಗೊತ್ತಾಗ್ತಿದೆ ಹೇಳ್ತಿರೋದು? ಹಾಗಿದ್ರೆ ನಾವು ನೆಕ್ಸ್ಟ್ ಮೇನಲ್ಲಿ ನಾವು ಲೆಕ್ಕಗಳನ್ನು ಮಾಡೋಣ. ಇದೇ ಥರ ಇನ್ನು ಎಷ್ಟು 7 ಲೆಕ್ಕ ಇದ್ದಾವೆ,
ಅದನ್ನು ನೀವು ಮಾಡ್ಕೋಬೇಕು. ಇದೇ ಥರ ಬಿಡಿಸ್ತಾ ಹೋಗಿ. ನಿಮಗೆ ಲೆಕ್ಕಗಳನ್ನ ಎಷ್ಟು ಹೆಚ್ಚು ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಮ ನಾಲೆಡ್ಜು ಜಾಸ್ತಿ ಆಗುತ್ತೆ, ಇಲ್ಲ ಅಂದರೆ ಜಾಸ್ತಿ ಆಗೋದಿಲ್ಲ. ಗೊತ್ತಾಯ್ತಾ ಹೇಳ್ತಿರೋದು? ಹಾಗಾಗಿ ಲೆಕ್ಕಗಳನ್ನು ಮಾಡಬೇಕು. ನೆಕ್ಸ್ಟ್ ಲೆಕ್ಕ, ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳುತ್ತದೆ? ಮೊತ್ತ ಕೊಟ್ಟಿದ್ದಾರೆ, ನಾನು ಅಕ್ಷರದಲ್ಲಿ ಬರೀತಾ ಇಲ್ಲ ನೋಡಿ, ಇಂಗ್ಲೀಷಲ್ಲಿ ಬರೀತೀನಿ. ಮೊತ್ತ 636 ಕೊಟ್ಟಿದ್ದಾರೆ, ಸೀರೀಸ್ ಕೊಟ್ಟಿದ್ದಾರೆ 9, 17, 25. ಎಷ್ಟು ಪದ ಅಂತ ಹೇಳಿದ್ರೆ ಏನು ಕಂಡುಹಿಡಿಬೇಕು? ಎನ್ನನ್ನು ಕಂಡುಹಿಡಿಬೇಕು. ಎಷ್ಟು ಪದಗಳ ಸಂಖ್ಯೆ ಅಂದರೆ ಎನ್ನನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಹಾಗಾದರೆ ಫಾರ್ಮುಲಾ ಇದಕ್ಕೆ ನಾವು ಬಳಸೋಣ. Sn is equal to n/2 into 2a plus n-1 into b. ಈ ಫಾರ್ಮುಲಾವನ್ನು ಬಳಸ್ಕೊಂಡ್ರೆ Sn ನ ವ್ಯಾಲ್ಯೂ 636 ಕೊಟ್ಟಿದ್ದಾರೆ. a is equal to 9, d is equal to 17ರಲ್ಲಿ 9 ಹೋದ್ರೆ ಎಷ್ಟು ಬರುತ್ತೆ? ಅಲ್ಲಿಗೆ 17ರಲ್ಲಿ 9 ಹೋದ್ರೆ 6, 17ರಲ್ಲಿ 9 ಹೋದ್ರೆ 8. ಎಸ್ ಎನ್ಗೆ 630 ಆದೇಶ ಮಾಡಿದ್ದೀನಿ. ಎನ್ನ ವ್ಯಾಲ್ಯೂ ಗೊತ್ತಿಲ್ಲ ನನಗೆ. 2 ಇಂಟು ಎ 9 ಪ್ಲಸ್ n -1 ಇಂಟು ಡಿ ಈಸ್ ಈಕ್ವಲ್ ಟು 8. ಅಲ್ಲಿಗೆ 636 ಇಂಟು 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. n ಇಂಟು 2 3 18 ಪ್ಲಸ್ 8 ಇಂಟು n ಅಂದರೆ 8n ಮೈನಸ್ 8 ಅಂದರೆ 8. 636 ಇಂಟು 2 ಈಸ್ ಈಕ್ವಲ್ ಟು n ಇಂಟು 18ರಲ್ಲಿ 8 ಅಂದರೆ 10, 10 ಪ್ಲಸ್ 8 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿ. ಜಾಸ್ತಿ ಮಾಡ್ಕೋಬೇಡಿ, ಕಳೀತಾ ಇದ್ರೆ ಕಳ್ಕೊಂಡು ಹೋಗ್ಬಿಡಿ. ನೆಕ್ಸ್ಟ್ 10n ಪ್ಲಸ್ 8n ಸ್ಕ್ವಯರ್ ಎಷ್ಟಿಂದ ಡಿವೈಡ್ ಮಾಡ್ಬೋದು? ಎಲ್ಲದನ್ನು ಕೂಡ 2ರಿಂದ ಡಿವೈಡ್ ಮಾಡ್ತಾ ಹೋದರೆ ಏನಾಯ್ತು? ಇಲ್ಲಿ 600 ಡಿವೈಡೆಡ್ ಬೈ 2 ಮಾಡಿದರೆ 636 ಉಳಿತು. ಇಲ್ಲಿ 2 5 10 ಪ್ಲಸ್ 2 4 8, 8n². ವರ್ಗ ಸಮೀಕರಣದ ಅಪವರ್ತ ವಿಧಾನದಲ್ಲಿ ನೀವು ಸಾಲ್ವ್ ಮಾಡೋದು ಗೊತ್ತಿದೆ. 4n² ಪ್ಲಸ್ 5n ಮೈನಸ್ 636 ಈಸ್ ಈಕ್ವಲ್ ಟು 0. ಈಗ ನಾವು ಇದನ್ನ ಅಪವರ್ತನ ವಿಧಾನದಲ್ಲಿ ಸಾಲ್ವ್ ಮಾಡ್ಕೋಬೇಕು, ಹೌದಾ? ಮತ್ತೆ ಇದನ್ನ 2ರಿಂದ ಡಿವೈಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 5 ಇದೆ, 5 ಯಾವುದೇ ಕಾರಣಕ್ಕೂ 2ರಿಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ ಈಕ್ವೇಶನ್ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಈ ಕೊನೆ ನಂಬರ್ ಇದನ್ನ ಗುಣಿಸ್ಕೊಳ್ಳಿ. ಎಷ್ಟು ಬರುತ್ತೆ? ಅಲ್ಲಿಗೆ 636 ಇಂಟು 4, 6 4 24, 2 ಉಳಿತು. 4 3 12 14, 1 ಉಳಿತು. 4 24, 1 25. 2544 ಯಾವ ಅಪವರ್ತನದಿಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಮಧ್ಯದಲ್ಲಿ ಎಷ್ಟು ಬರಬೇಕು? 5 ಬರಬೇಕು. ಮಧ್ಯದಲ್ಲಿ 5 ಬರಬೇಕು. 5 ಎನ್ಗೆ ಸಮ ಆಗಬೇಕು. ನೋಡಿ, ನಾವು ಗುಣಿಸ್ತಾ ಪ್ರಕಾರ ಬಿಡಿ ಸ್ಥಾನದಲ್ಲಿ 4 ಬರಬೇಕು. 4 6 24, 4 6 ಮುಂಚೆ 24 ಬಂದು ಆ 4 ಇದಕ್ಕೆ ಟ್ಯಾಲಿ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, 53 ಇಂಟು 48ನ್ನ 53 48 ಅಂದ್ರೆ ಎಷ್ಟು ಉಳಿತು? ಅಲ್ಲಿಗೆ 5 ಬರುತ್ತೆ. ಹಾಗೆ 53 ಮತ್ತು 48ನ್ನ ಗುಣಿಸಿದ್ರೆ ನಮಗೆ 2544 ಸಿಗುತ್ತೆ. ಇದನ್ನ ಈ ಮಧ್ಯದ ಪ್ಲೇಸಿಗೆ ಹಾಕಬೇಕು. ನಿಮಗೆ ಹೇಳ್ಕೊಟ್ಟಿದ್ದೀನಿ 4n² ಪ್ಲಸ್ 53n ಮೈನಸ್ 48n ಮೈನಸ್ 636. ನಿಮಗೆ ಅಪವರ್ತನ ವಿಧಾನದಲ್ಲೂ ಕೂಡ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. 8 ಮತ್ತು 9 ಅಲ್ಲಿ 2ರಿಂದ ಡಿವೈಡ್ ಮಾಡ್ತಾ ಹೋಗಿ. ಸಾಧ್ಯವಾದಷ್ಟು ಅದನ್ನ ಇಟ್ಕೊಳ್ಳಿ. 2 ಒಂದೇ 2 2 2 7 ನೆಕ್ಸ್ಟ್ 2 2 2 6 2 3 2 6 636 ಬಂತು ನೋಡಿ, ಹೌದಲ್ವಾ? ಈ ಮತ್ತೆ ಇದನ್ನ ಏನು ಮಾಡ್ಕೊಳ್ಳಿ? ಡಿವೈಡ್ ಮಾಡ್ಕೊಳ್ಳಿ. 2 3 2 1 2 8. ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡ್ತಾ
ಇಲ್ಲಿ 53 48 ಅಂತಕ್ಕಂಥ ನಂಬರ್ ಬರ್ತಾ ಹೋಗುತ್ತೆ. 2 2 ಒಂದೇ 2 2 5 10 ನೆಕ್ಸ್ಟ್ 2 9 18 ನೆಕ್ಸ್ಟ್ 3 ಅಲ್ವಾ 3 5 3 3 53 ಬಂತಲ್ವಾ. 53ಕ್ಕೆ ಸ್ಟಾಪ್ ಮಾಡಿ ಇಷ್ಟು ಗುಣಿಸ್ಕೊಳ್ಳಿ. 2 2 4 4 2 8 8 2 16 16 48 53 ಇಂಟು 48 53ರಲ್ಲಿ 48 ಹೋದ್ರೆ 5 ಉಳಿಯುತ್ತೆ. ಮಧ್ಯದ ನಂಬರ್ಗೆ ಸಮ ಇರುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ನಮಗೆ ಮಿಸ್ ಅಷ್ಟೊಂದು ನಂಬರ್ನ ಹೆಂಗೆ ಕಂಡುಹಿಡಿಯೋದು ಸ್ವಲ್ಪ ಅಪವರ್ತ ವಿಧಾನದಲ್ಲೂ ಕೂಡ ನೋಡ್ಕೋಬೇಕು. ಒಂದು ದೊಡ್ಡ ನಂಬರ್ ಬಂತು ಅಂದ್ರೆ ಅಲ್ಲಿ ಸ್ಟಾಪ್ ಮಾಡ್ಕೋಬೇಕು. ಆ ಕಡೆ ಬಂದಿರೋದನ್ನೆಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಗುಣಿಸ್ಕೊಳ್ಳಿ. ದೊಡ್ಡ ನಂಬರ್ನ ಒಂದು ಕಡೆ ಸೆಪ್ರೇಟ್ ಇಟ್ಕೊಳ್ಳಿ. ಅವೆರಡನ್ನೂ ನೋಡಿಕೊಂಡು ಟ್ಯಾಲಿ ಮಾಡ್ಕೊಳ್ಳಿ. ನಮ್ಮ ಮಧ್ಯದ ನಂಬರ್ಗೆ ಸಮ ಬರುತ್ತಾ ಅಂತ. ಆವಾಗ ನಿಮಗೆ ಅದು ಸಿಂಪ್ಲಿಫಿಕೇಶನ್ ಆಗುತ್ತೆ. ಪ್ಲಸ್ ಕಾಮನ್ ತೆಗಿತಾ ಇದ್ದೀನಿ. ಏನು ಕಾಮನ್ ತೆಗಿಬೋದು ಇವೆರಡರಲ್ಲಿ? 4 ಬರಲ್ಲ. ಈಗ n ಮಾತ್ರ ಕಾಮನ್ ತೆಗಿಬೋದು. n ಇಂಟು 4n ಪ್ಲಸ್ 53 ನೆಕ್ಸ್ಟ್ ಮೈನಸ್ ಇಲ್ಲಿ ಎಷ್ಟು ಕಾಮನ್ ತೆಗಿಬೋದು? 430ರಲ್ಲಿ 16 ಹೌದಾ? 16 ಎಷ್ಟೇ 48 ಬರುತ್ತೆ. ಮಾತಾಡ್ತೀವಿ. ಮೂರು n 14 n ಕಾಮನ್ ತೆಗೆದುಕೊಂಡ್ರೆ 3 ಮೈನಸ್ 16 53 ತಗೋಬೇಕು. ಇಸ್ ಈಕ್ವಲ್ ಟು 0 ಪ್ಲಸ್ ಆಯಿತು. 4n ಪ್ಲಸ್ 53 ಇಸ್ ಈಕ್ವಲ್ ಟು 0 n ಮೈನಸ್ 16 is equal to 0 n is equal to 16. ಇದು ಪೂರ್ಣ ನಂಬರ್ ಅಲ್ಲ. ನಾವೇನು ಮಾಡ್ತೀವಿ n ವ್ಯಾಲ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಮುಂದೆ ಇನ್ನೊಂದು ಲೆಕ್ಕ ಇದು ತುಂಬ ಇಂಪಾರ್ಟೆಂಟು. ಇದು ಎಕ್ಸಾಮಿಗೆ ಕೇಳುವಂತಹ ಪ್ರಶ್ನೆ. ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಮೊದಲ ಪದ 5 ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ತುಂಬ ಸಿಂಪಲ್. ಕೊಟ್ಟಿರೋದೆಲ್ಲ ಕಂಟೆಂಟು ಒಂದು ಬರ್ಕೋಬೇಕು. ಮೊದಲ ಪದ ಅಂದರೆ ಏನಪ್ಪ? a ಇಸ್ ಈಕ್ವಲ್ ಟು 5 ಕೊಟ್ಟಿದ್ದಾರೆ. ಕೊನೆಯ ಪದ ಅಂದರೆ l ಇಸ್ ಈಕ್ವಲ್ ಟು 45 ಕೊಟ್ಟಿದ್ದಾರೆ. ಮೊತ್ತ ಅಂದರೆ sm ಇಸ್ ಈಕ್ವಲ್ ಟು 400. n ಕಂಡುಹಿಡಿಬೇಕು. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ ಯಾವ ಫಾರ್ಮುಲಾವನ್ನು ಬಳಸಬೇಕು? Sn is equal to n/2 into a plus l ಅಂತದ್ದು ಗೊತ್ತಾಗ್ಬಿಡುತ್ತೆ. ಕೊನೆಯ ಪದ ಎಲ್ಲಿ ಬಂತು ಅದನ್ನು ನಾವು ಅದನ್ನು ಬಳಸ್ಕೊಳ್ಬೇಕು. n/2 into a plus l. ಹೌದಾ? Sn ಅಂತ ಹೇಳಿದ್ರೆ 400 is equal to n/2 a plus ಏನ ವ್ಯಾಲ್ಯೂ ಬಂದಿದೆ 5, ಎಲ್ಲ ವ್ಯಾಲ್ಯೂ 45. ಅಲ್ಲಿ 400 ಇಂಟು 2 ಇಸ್ ಈಕ್ವಲ್ ಟು n ಇಂಟು 50. ನೆಕ್ಸ್ಟ್ 400 ಇಂಟು n ಈಸ್ ಈಕ್ವಲ್ ಟು 400 ಇಂಟು 2 ಡಿವೈಡೆಡ್ ಬೈ 50. 5 ಎಂಟ್ಲೆ 40. ಅಲ್ಲಿಗೆ n ಈಸ್ ಈಕ್ವಲ್ ಟು 8 ಎಂಟ್ಲೆ 16. ನಮಗೆ n ವ್ಯಾಲ್ಯೂ ಸಿಕ್ತು. ಡಿ ವ್ಯಾಲ್ಯೂ ಕಂಡುಹಿಡಿಯಬೇಕು. ಫಾರ್ಮುಲಾ ಏನು ಮಾಡಬೇಕು? Sn is equal to n/2 ಇಂಟು a 2a ಪ್ಲಸ್ n minus 1 ಇಂಟು ಡಿನ ಹಾಕೋಬೇಕು. Sn is equal to 400 n ಅಂತ ಹೇಳಿದ್ರೆ 16/2 ಇಂಟು 2 ಇಂಟು 5 ಪ್ಲಸ್ n ಅಂತ ಹೇಳಿದ್ರೆ 16 ಮೈನಸ್ 1. ಡಿ ನಮಗೆ ಗೊತ್ತಿಲ್ಲ. ಅಲ್ಲಿಗೆ 400 ಅಲ್ಲಿಗೆ 8 16 ನೆಕ್ಸ್ಟ್ 10 ಪ್ಲಸ್ 15 ಡಿಗೆ ಡಿ. ನೆಕ್ಸ್ಟ್ ಅಲ್ಲಿಗೆ 400 ಈಸ್ ಈಕ್ವಲ್ ಟು 8 8 10 80
ಇದನ್ನು ಡಿವೈಡ್ ಮಾಡ್ಬೋದು 8ರಿಂದ. 8ರಿಂದ ಡಿವೈಡ್ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಆಗುತ್ತೆ. 8 ಎಷ್ಟೇ 400/8 ಇಲ್ಲಿಗೆ 8 ಬಗ್ಗೆ ಬರುತ್ತೆ. 8 2 16, 8 3 24, 8 4 32, 8 5 40. ಅಲ್ಲಿಗೆ ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿಯೋದು 50 = 10. ಇಷ್ಟೆಷ್ಟು ಬೇಕಾದ್ರೆ ಬರ್ಬಿಡ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 8ಇಂದ ಡಿವೈಡ್ ಆಯಿತು. 10 + 15 ಮತ್ತೆ ಗುಣಿಸ್ಕೊಂಡ್ರೆ ಇದನ್ನ ಸುಮ್ಮನೆ ಸಿಂಪ್ಲಿಫಿಕೇಶನ್ ಆಗುತ್ತೆ. ಹಾಗಾಗಿ ಈ 20 ಹಿಂದೆ ಇರ್ತಕ್ಕಂಥ ನಂಬರ್ನ ಇದರಿಂದ ಡಿವೈಡ್ ಮಾಡ್ಕೊಂಡೆ 8ಇಂದ. ಆವಾಗ ಇಲ್ಲಿ 50 = 10 + 15D. 50ರಲ್ಲಿ 10 ಹೋದರೆ 40 ಉಳಿತು. 40 = 15D. D = 40/15. 15 ಎಷ್ಟೇ ಹೋಗುತ್ತೆ, ಡಿವೈಡ್ ಆಗುತ್ತಾ ನೋಡಿ. ಡಿವೈಡ್ ಆಗಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಡಿ ವ್ಯಾಲ್ಯೂ ನಮಗೆ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡ್ಕೋಬೇಕು. ಅದೇ ಥರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಾಕಷ್ಟು ಲೆಕ್ಕಗಳು ಇದ್ದಾವೆ. ಗೊತ್ತಾಯ್ತಾ? ಇನ್ನೊಂದಿಷ್ಟು ಹೇಗೆ ಮಾಡಬೇಕು ಅದೇ ಥರ ಕೊಟ್ಟಿದ್ದಾರೆ. ಎನ್ನ ವ್ಯಾಲ್ಯೂ ಹೇಗೆ ಕಂಡುಹಿಡಿಯಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಳ್ಳಿ. ಇನ್ನೊಂದು ಅದರಲ್ಲಿ 10ನೇ ಲೆಕ್ಕ ಒಂದು ಕೊಟ್ಟಿದ್ದಾರೆ, ಬೇಕಾದ್ರೆ ತೋರಿಸ್ತೀನಿ ನೋಡಿ. 10ನೇ ಲೆಕ್ಕ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟ A1 A2 A3 ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಕೊಟ್ಟಿದೆ. 1ನೇ ಲೆಕ್ಕ AN = 3 + 4 n. ತುಂಬ ಸಿಂಪಲ್. n ಜಾಗಕ್ಕೆ ಒಂದ್ಸಲಿ ಹೊಂದ್ಕೊಳ್ಳಿ. A1 = 3 + 4 × 1. ಅಲ್ಲಿ ವ್ಯಾಲ್ಯೂ 3 + 4 = 4. ಆನ್ಸರ್ 7 ಬಂತು ಗೊತ್ತು ಸಮಾಂತರ ಶ್ರೇಣಿ. ನೆಕ್ಸ್ಟ್ n = 2 ಕೊಡಿ. ಅಲ್ಲಿಗೆ 3 ಗೆ 3 + 4 × 2. ಅಲ್ಲಿಗೆ 3ಗೆ 3 + 4 ಗೆ 8. ಅಲ್ಲಿಗೆ 8 3 11. ನೆಕ್ಸ್ಟ್ n = 3 ಕೊಡಿ. A3 = ಇದು ಲೆಕ್ಕದಲ್ಲಿ ಬರ್ತೀರಿ ಮತ್ತೆ 4 × 3 ಎಂಜಾಗಿ ಆದೇಶ ಮಾಡಿದ್ದೀನಿ. 3 ಗೆ 3 4 3 12. ನೋಡಿ n ನ ವ್ಯಾಲ್ಯೂ ಮಾತ್ರ ವೇರಿಯೇಷನ್ ಆಗ್ತದೆ. ಅಲ್ಲಿಗೆ ಆನ್ಸರು 15. ಇದು ಸಮಾಂತರ ಶ್ರೇಣಿ ಆಗಿದೆ. ನೋಡಿ ಬೇಕಾದ್ರೆ 7 11 15 ಲೆಸ್ ಮಾಡಿ. ಸಾಮಾನ್ಯ ಲೆಸ್ ಒಂದೇ ರೀತಿ ಇರುತ್ತೆ. 11ರಲ್ಲಿ 7 ಹೋದರೆ 4, 15ರಲ್ಲಿ 11 ಹೋದರೆ 4. ಅದೇ ರೀತಿ ನೀವು A4 ಪಡ್ಕೋಬಹುದು, A5 ಕೊಡ್ಬೋದು, A6 ಕೊಡ್ಬೋದು, AN ಕೊಡ್ಬೋದು. ಅದೇ ರೀತಿ ಅದರಲ್ಲಿ ಇನ್ನೊಂದು ಲೆಕ್ಕ ಇದೆ ಈ ಥರದ್ದು, ನೀವು ಮಾಡ್ಬೋದು. ಅದರಲ್ಲಿ 2ನೇ ಕೊಟ್ಟಿದ್ದಾರೆ. AN = 9 - 5n. ಇಷ್ಟೇ. ಒಂದ್ಸಲಿ 1 ಹಾಕಿ n ಜಾಗಕ್ಕೆ ಇಲ್ಲಿ ಕಳಿಬೇಕು. ಆಯ್ತಾ? ಯಾವ್ದು ದೊಡ್ಡ ಬರುತ್ತೋ ಅದನ್ನು ಬಿಡಬೇಕು. ಈಗ ಎಕ್ಸಾಂಪಲ್ ನೋಡ್ರಿ. n = 1 ಕೊಟ್ರೆ ಇಲ್ಲಿ 5 1 5, 9ರಲ್ಲಿ 5 ಹೋದ್ರೆ 4 ಬರುತ್ತೆ. ಫಸ್ಟ್ ನಂಬರ್ 4. n = 2 ಕೊಟ್ರೆ 5 2 10 -10 -10ರಲ್ಲಿ 9 ಹೋದ್ರೆ -1. ನೋಡಿ ವ್ಯಾಲ್ಯೂಗಳು ಮೈನಸ್ ಬರ್ತಾ ಹೋಗ್ತವೆ. ಯಾಕಂದ್ರೆ ಮೈನಸ್ ನ ವ್ಯಾಲ್ಯೂ ಜಾಸ್ತಿ ಆಗೋದ್ರಿಂದ ನಮಗೆ ಶ್ರೇಣಿ ಮೈನಸ್ ರೂಪದಲ್ಲಿ ಬರುತ್ತೆ. ಫಸ್ಟ್ ನಂಬರ್ ಮಾತ್ರ ಪಾಸಿಟಿವ್ ಬಂತು ಅಲ್ವಾ? ನೆಕ್ಸ್ಟ್ 3 ಕೊಟ್ರೆ 5 3 15. 15ರಲ್ಲಿ 9 ಹೋದ್ರೆ -6 ಬರುತ್ತೆ. ಈ ರೀತಿಯಾಗಿ ಶ್ರೇಣಿಯನ್ನು ಬರೀರಿ ಅಂತ ಹೇಳಿದ್ರೆ ಈ ರೀತಿ ನೀವು ಮಾಡ್ಕೋಬಹುದು. ಅದೇ ರೀತಿ ಸಾಕಷ್ಟು ಲೆಕ್ಕಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಇದನ್ನು ನೀವು ಮಾಡ್ಕೋಬೇಕು. ನೋಡಿ ಅಭ್ಯಾಸ 1.3ರಲ್ಲಿ ನಾನು ಸುಮಾರಷ್ಟು ಲೆಕ್ಕಗಳನ್ನು ಮಾಡಿಸ್ತಾ ಹೋಗಿದ್ದೀನಿ. ಅದನ್ನು ಮಾಡಿಕೊಂಡು ಮುಂದಿನ ತರಗತಿಗೆ ರೆಡಿಯಾಗಿ ಬನ್ನಿ.